ನನಗೆ ಸಿನಿಮಾ ಅಂತಲೇ ಬಂದರೆ ಸಿನಿಮಾ ಇಸ್ ಅ ಮೋಸ್ಟ್ ಪವರ್ಫುಲ್ ಮೀಡಿಯಮ್ ದಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ಪೀಪಲ್. ಅವ್ರ ಯೋಚನೆಗಳನ್ನ ಮನಸ್ಥಿತಿನ ಬದಲಾಯಿಸೋ ತಾಕತ್ತಿರತಕ್ಕಂಥ ಮಾಧ್ಯಮ ಚಿತ್ರರಂಗ. ಸೊ ಆ ಸಿನಿಮಾಗಿರೋ ಶಕ್ತಿ ಅದು. ಸೊ ಒಳ್ಳೆ ವಿಷಯ ಹೇಳಬೇಕು ಸೊಸೈಟಿಗೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯನೋ ಎಂಟರ್ಟೈನ್ ಮಾಡ್ತಾ ಒಂದು ಒಳ್ಳೆ ವಿಷಯನ ಕನ್ವೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ನಾನು ನಂಬ್ತೀನಿ. ಸೊ ಅಂಥದ್ದೊಂದು ಕಥೆ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಅಲ್ಲಿ ಭರಪೂರವಾಗಿದೆ. ಆ್ಯಕ್ಷನ್ಸ್ ಇದೆ, ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಆ್ಯಂಡ್ ಪ್ರತಿಯೊಬ್ಬ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಪ್ರತಿಯೊಬ್ಬ ಪ್ರೇಮಿ, ಗಂಡಾಗಲಿ ಹೆಣ್ಣಾಗಲಿ, ಪ್ರತಿಯೊಬ್ಬ ಫ್ಯಾಮಿಲಿ ಪರ್ಸನ್, ಗಂಡಾಗಲಿ ಹೆಂಡತಿ ಆಗಲಿ, ಈ ಸಿನಿಮಾ ನೋಡಲೇಬೇಕಾದಂಥ ಒಂದು ಸಿನಿಮಾ. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾನೆ, ಅಷ್ಟು ಚೆನ್ನಾಗಿ ಬರೆದಿದ್ದಾನೆ. ಬರೆದಿದ್ದಾರೆ ನಮ್ಮ ಡೈರೆಕ್ಟ್ರು. ನಮ್ಮ ಪರ್ಸ್ನಲ್ ರ್ಯಾಪು, ನನ್ನ ಒಂದು ಅಣ್ಣ ಅಂತ ಕರೀತಾನೆ, ನನ್ನ ತಮ್ಮನ ಥರ, ಈಸ್ ಅ ಫ್ಯಾಮಿಲಿ ಮೆಂಬರ್. ಹಾಗಾಗಿ ಏಕವಚನ. ಅಷ್ಟು ಒಳ್ಳೆ ವಿಷಯಗಳನ್ನ ಇಟ್ಕೊಂಡು ಆ್ಯಂಡ್ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದಷ್ಟು ಪಿಡುಗುಗಳು ಅಥವಾ ಸೋಷಿಯಲ್ ಈವಿಲ್ಸ್ನ ಅಡ್ರೆಸ್ ಮಾಡ್ತಾ ಅದ್ರ ಬೇಸ್ಡ್ ಆನ್ ಕಟ್ಕೊಂಡ್ರೆ ಈ ಒಂದು ಕಥೆ ತುಂಬಾ ಇಂಪ್ಯಾಕ್ಟ್ಫುಲ್ಲಾಗಿ, ತುಂಬಾ ಹೇಗೆ ಅಂದರೆ ಒಂದಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ತಂದಿದ್ದಾನೆ. ಅದು ವೆರಿ ಇಂಪ್ಯಾಕ್ಟ್ಫುಲ್. ಆ್ಯಂಡ್ ಒಂದು ಕಮರ್ಷಿಯಲ್ ಪ್ಲ್ಯಾಟ್ರಲ್ಲಿ ಈ ಥರ ವಿಷಯಗಳನ್ನ ತಂದುಕೊಟ್ಟಾಗ ಅದು ರೀಚ್ ಆದಾಗ ಜನಕ್ಕೆ ತುಂಬ ಜನನ ಇನ್ಸ್ಪೈರ್ ಮಾಡಬಲ್ಲದು. ತುಂಬ ಜನಕ್ಕೆ ಒಂದು ಅಂದರೆ ಈಗ ಈ ಥರ ನಾನು ಪ್ರೀತಿ ಪಾತ್ರ ಜೊತೆ ಈ ರೀತಿ ನಡ್ಕೋಬೋದು ಅಂತನೋ, ಅಥವಾ ಹಿಂಗೆ ನಡ್ಸ್ಕೋಬೇಕು ಅಂತನೋ, ಅಥವಾ ನನ್ನ ಲೈಫಲ್ಲೂ ಈ ಥರದೊಬ್ಬ ಪ್ರೇಮಿ ಲವರ್ ಸಿಗಬೇಕು ಅಂತನೋ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಹಿಂಗಿರಬೇಕು ಅಂತನೋ, ಅಥವಾ ನನ್ನ ಸುತ್ತ ಏನೋ ಒಂದು ಕೆಟ್ಟ ವಿಷಯಗಳು ನಡೀತಿದೆ ಅಂದರೆ ಅದಕ್ಕೆ ಈ ಥರದ ಪರಿಹಾರಗಳು ಬೇಕು ಅಂತನೋ, ಏನೋ ಸಮಸ್ಯೆಗೆ ಅಫ್ಕೋರ್ಸ್ ಹೀರೋ ಕ್ಯಾರೆಕ್ಟ್ರು ಹೋರಾಡುತ್ತೆ. ಅದು ತುಂಬ ತುಂಬ ದೊಡ್ಡ ಮಟ್ಟದಲ್ಲಿದೆ. ಆ ಹೋರಾಟದ ಉದ್ದೇಶ ಏನು, ಆ ಉದ್ದೇಶ ಕನ್ವೆ ಆದಾಗ ಇಲ್ಲಿ ಏನಾಗುತ್ತೆ, ಇಷ್ಟೊಂದು ವಿಷಯಗಳು ನೀವು ಸೊಸೈಟಿಲಿ ಗಮನಿಸಿದಾಗ ಈಗ ನನಗೂ ಅಂದರೆ ಆ್ಯಸ್ ಎ ಕಾಮನ್ ಸಿಟಿಸನ್ ನಮಗೆ ಏನೋ ಒಂದು ವಿಷಯ ಗೊತ್ತೇ ಇರಲ್ಲ. ಏನೋ ಒಂದು ನಡೆದಾಗ ಒಂದು ಇಂಪ್ಯಾಕ್ಟ್ ನಮ್ಮ ಲೈಫ್ ಮೇಲೆ ಬಿದ್ದಾಗ ನಾವು ಅದರಲ್ಲಿ ಪಾಲ್ದಾರರೇ ಅಲ್ಲದೆ ಪನಿಷ್ಮೆಂಟ್ ಅನುಭವಿಸ್ತಾ ಇರ್ತೀವಿ. ನಾವು ಸಫರ್ ಮಾಡ್ತಾ ಇರ್ತೀವಿ. ಆ ಸಫರಿಂಗ್ ಕಾರಣ ನಾವಲ್ಲ, ನಾವು ಅದ್ರ ಇನ್ವಾಲ್ವ್ಮೆಂಟೇ ಇಲ್ಲ. ಬಟ್ ಯೆಟ್ ಎಂಡ್ ಆಫ್ ದ ಡೇ ನಾವು ಸಫರ್ ಮಾಡ್ತೀವಿ, ನಾವು ಇಡೀ ಕುಟುಂಬ ಸಫರ್ ಆಗುತ್ತೆ. ಸೊ ಈ ಥರ ಇನ್ನಸೆಂಟ್ ಮೇಲೆ ಆಗ್ತಿರ್ತಕ್ಕಂಥ ಒಂದಷ್ಟು ಆಗ್ತಿರ್ತಕ್ಕಂಥ ಅನ್ಯಾಯಗಳು, ಶೋಷಣೆಗಳು, ಇದನ್ನು ಅಡ್ರೆಸ್ ಮಾಡಿರೋ ರೀತಿ ಈ ಸಿನಿಮಾದಲ್ಲಿ ತುಂಬ ದಟ್ಸ್ ಅ ಹೈಲೈಟ್. ಆ್ಯಂಡ್ ತುಂಬ ಒಳ್ಳೆ ಕಂಟೆಂಟ್, ತುಂಬ ಒಳ್ಳೆ ಇಂಟೆಂಟ್ ಇರೋ ಸಿನಿಮಾ. ಆ್ಯಂಡ್ ನಾನು ಇಂಥ ಒಂದು ಪಾತ್ರ ಸಿಕ್ಕಿದ ಅದೃಷ್ಟು ಅಂತ ಭಾವಿಸ್ತಕ್ಕಂಥ, ಹೆಮ್ಮೆ ಪಡ್ತಕ್ಕಂಥ ಒಂದು ಸಿನಿಮಾ. ಸರ್, ಈ ಲವ್ಲಿ ಅನ್ನುವಂಥ ಸಿನಿಮಾದ ಗೆಲುವು ಅಥವಾ ಅದಕ್ಕೆ ತೊಟ್ಟಿರುವಂಥ ನೀವೊಂದು ಛಲ ಆಗಿರ್ಬೋದು, ಹಠ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ನಿಮ್ಮ ಹಿಂದಿನ ಸಿನಿಮಾಕ್ಕಾದಂಥ ಒಡೆತನೇ ಕಾರಣನ, ಅಥವಾ ಹಿಂದಿನ ಸಿನಿಮಾದಲ್ಲಿ ನಿಮಗಾಗಿದ್ದಂಥ ನೋವೇ ಈ ಸಿನಿಮಾವನ್ನು ಗೆಲ್ಲಿಸಬೇಕು, ಈ ಸಿನಿಮಾನ ಒಂದು ಹಠ ಮಾಡಿ ಅದನ್ನು ಹೊರತರಬೇಕು ಅನ್ನೋ ಒಂದು ಪ್ರಯತ್ನನ ಹೇಗೆ ಅಂತ? ಇಲ್ಲಮ್ಮ, ಅಂದರೆ ಪ್ರತಿ ಸಿನಿಮಾನೂ ಇಂಪಾರ್ಟೆಂಟ್, ಪ್ರತಿ ಸಿನಿಮಾಗೂ ಅಷ್ಟೇ ಎಫರ್ಟ್ ಇರುತ್ತೆ. ಈಗ ಏನಾಗುತ್ತೆ, ನೀವು ಮೆನ್ಷನ್ ಮಾಡ್ತಿರೋದು ಅಫ್ಕೋರ್ಸ್ ಕಾಲಚಕ್ರ ಸಿನಿಮಾದ ಬಗ್ಗೆ. ಕಾಲಚಕ್ರ ಸಿನಿಮಾಗೆ ಯಾವ ರೀತಿ ಹೇಳಲಿ ನಿಮಗೆ, ನಾನು ಕೇಳಿದ್ದು ನಂಬರ್ ಆಫ್ ಡೇಸು ಅಂದಾಜಾಗಿ ಒಂದು 20 ದಿವಸ ಅಂತ ಅಂದ್ಕೊಳ್ಳಿ. ನಾನು ಒಂದು 50 ದಿವಸ ಶೂಟ್ ಮಾಡಿರ್ತೀನಿ. ₹1 ಎಕ್ಸ್ಟ್ರಾ ಪೇಮೆಂಟ್ನ ಇಸ್ಕೊಂಡಿರಲ್ಲ. ಫಸ್ಟ್ ಆಫ್ ಆಲ್ ಒಪ್ಕೊಂಡಿರೋದೇ ಕಡಿಮೆ ಪೇಮೆಂಟ್ಗೆ. ಅಲ್ಲಿಂದ ಆ ಸಿನಿಮಾ ಪ್ರಾಸೆಸ್ ಉದ್ದಕ್ಕೂ ನನ್ನಿಂದ ಏನೇನು ಸಾಧ್ಯ ಎಲ್ಲವನ್ನೂ ಮಾಡಿರ್ತೀನಿ. ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ಎಲ್ಲ ವಿಭಾಗದಲ್ಲೂ ನಾನು ತೊಡಗಿಸ್ಕೊಂಡಿರ್ತೀನಿ. ಆ್ಯಂಡ್ ಇದಕ್ಕೇನು ಎಫರ್ಟ್ ಹಾಕ್ತೀನಿ, ಇದೇ ಎಫರ್ಟ್ ಅದಕ್ಕೆ ಹಾಕಿದ್ದೀನಿ. ಆ್ಯಂಡ್ ಇದಕ್ಕಿಂತ ಹಿಂದೆ ಒಪ್ಕೊಂಡು ಇದಕ್ಕಿಂತ ತುಂಬ ಕಡಿಮೆ ಪೇಮೆಂಟ್ ಮಾಡಿದಂಥ ಸಿನಿಮಾ. ಆ ಸಿನಿಮಾ ಮೇಲೆ ಒಲವಿರಲಿಲ್ಲ ಅಂತೇನಲ್ಲ. ಅದನ್ನು ರಿಲೀಸ್ ಮಾಡೋದಕ್ಕೆ ಅವರು ಸೋತಾಗ ನಾನೊಬ್ಬನೇ ರಿಲೀಸ್ ಮಾಡೋಕ್ಕಲ್ಲ, ಅಥವಾ ಅಟ್ಲೀಸ್ಟ್ ನನ್ನ ಕೈಲಿ ರಿಲೀಸ್ ಮಾಡೋಕ್ಕಾಗಲ್ಲ, ನೀವೇನಾದ್ರು ಮಾಡಿ ಅಂದ್ರೂ ನನ್ನ ಪ್ರಯತ್ನ ಮಾಡಿರ್ತಿದ್ದೆ. ಅದು ಏನೂ ಇಲ್ಲದೆ ಅದನ್ನು ಅವರೇ ಹಾದಿ ತಪ್ಪಿದ್ದಂಥದ್ದು. ಸೊ ಅಲ್ಲಿ ರಿಲೀಸ್ ತನಕ ಬಂದಾಗಿರ್ತೀನಿ, ನಾವು ಓಡಾಡ್ಬೋದು, ಪ್ರಮೋಟ್ ಮಾಡೋಕ್ಕೆ ನಿಂತ್ಕೋಬೋದು, ಅಥವಾ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಈ ಥರ ಇದೆ ಅಂತ. ಆ್ಯಂಡ್ ಆ ಸಿನಿಮಾ ಬಗ್ಗೆ ನಾನು ಮುಂಚೆ ಮಾತಾಡಿದಾಗಲೂ ತುಂಬ ಗರ್ವದಿಂದ ಮಾತಾಡಿದೆ. ಅದು ಅದ್ಭುತವಾದ ಸಿನಿಮಾ, ಅದ್ಭುತವಾದ ಪಾತ್ರ. ಅದಕ್ಕೆ ಇವತ್ತು ಸಿಗ್ತಿರ್ತಕ್ಕಂಥ ರಿಸೆಪ್ಷನ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ನೀವು ಆ ಕಮೆಂಟ್ಸ್ಗಳನ್ನ ಓದಿ. ಆ್ಯಂಡ್ ಎಂಡ್ ಆಫ್ ದ ಡೇ ಜನಕ್ಕೆ ಒಳ್ಳೆ ಕಂಟೆಂಟ್ ಬೇಕು. ಆ್ಯಂಡ್ ಕಂಟೆಂಟ್ಗೆ ನಾವು ನ್ಯಾಯ ಒದಗಿಸಿದ್ವಾ ಇಲ್ವಾ ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋದು ಅಷ್ಟೇ ಅವ್ರಿಗೆ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಅದಕ್ಕೂ ತುಂಬಾ ಎಫರ್ಟ್ ಹಾಕಿದೆ. ಇದಕ್ಕೆ ಏನಂದರೆ ಈ ಒಂದು 3 ವರ್ಷದ ಟೈಮ್ಲೈನಲ್ಲಿ ಬೇರೆ ಸಿನಿಮಾ ಮಾಡಬಾರ್ದು. ಇದಕ್ಕೆ ಡೆಡಿಕೇಟೆಡ್ ಆಗಿ ಇದ್ಬೇಡ. ಯಾಕಂದ್ರೆ ಹೇಳಿದ್ನಲ್ಲ, ಮಲ್ಟಿಪಲ್ ಲುಕ್ಸ್ ಇದೆ ಸಿನಿಮಾದಲ್ಲಿ. 5 ವರ್ಷ 6 ವರ್ಷದ ಜರ್ನಿ ಇದೆ.